ಪಂಚಾಯಿತಿ ಮುಖ್ಯಾಧಿಕಾರಿ ಎ ನಸ್ರುಲ್ಲಾರವರಿಗೆ ಅಭಿನಂದನೆ ತಿಳಿಸಿದ ಸಾರ್ವಜನಿಕರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ 16ನೇ ವಾರ್ಡ್ನಲ್ಲಿ ಬರುವ ಪೇಟೆ ಬಸವೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಊರಿನ ಒಳಗಡೆ ಸಾರ್ವಜನಿಕ ಸಾಮೂಹಿಕ ಮಹಿಳಾ ಶೌಚಾಲಯ ಇದ್ದು, ಈ ಶೌಚಾಲಯವು ವರ್ಷವಿಡೀ ಸ್ವಚ್ಛತೆ ಇಲ್ಲದೆ ನೆನೆಗೂದಿಗೆ ಬಿದ್ದಿದ್ದರೂ ಎಷ್ಟೋ ಬಾರಿ ಶೌಚಾಲಯ ಸ್ವಚ್ಛಗೊಳಿಸಲು ತಿಳಿಸಿದರು. ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ಈ ಶೌಚಾಲಯಕ್ಕೆ ಹೋಗಿ ಬರುವಂತ ಸಾರ್ವಜನಿಕರು ಸರಿಯಾದ ರೀತಿಯಲ್ಲಿ ಈ ಮಹಿಳಾ ಶೌಚಾಲಯದಲ್ಲಿ ಮಹಿಳೆಯರು ಮಲ ವಿಸರ್ಜನೆ ಮಾಡಿದ ನಂತರ ನೀರು ಬಳಸಲಿಕ್ಕೆ ನೀರಿಲ್ಲದೆ ದುರ್ನಾಥದಿಂದ ಇರುವಂತಹ ಶೌಚಾಲಯವನ್ನು ಸಾರ್ವಜನಿಕರು ಈ ಶೌಚಾಲಯ ಅಕ್ಕಪಕ್ಕದಲ್ಲಿರುವಂತಹ ಮನೆಯವರು ಹಾಗೂ ಶೌಚಾಲಯಕ್ಕೆ ಅಂಟಿಕೊಂಡಿರುವಂತಹ ಪರಿಶಿಷ್ಟ ಜಾತಿಯ ಬಾಲಕಿಯರ ವಿದ್ಯಾರ್ಥಿ ನಿಲಯವಿದ್ದು, ಈ ಮಹಿಳಾ ಶೌಚಾಲಯದಿಂದ ಗಬ್ಬು ನಾರುತ್ತಿರುವ ದುರ್ವಾಸನೆ ಹಾಗೂ ಈ ವಾಸನೆಯಿಂದ ಅನೇಕ ರೋಗ ರುಜಿನಗಳು ಉಂಟಾಗುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಜನರಿದ್ದಾರೆ ಎಂದು ಶೌಚಾಲಯದ ಪಕ್ಕದಲ್ಲಿರುವ ಜನರ ಗೋಳಾಗಿದೆ. ಕಾರಣ ಮಲಮೂತ್ರ ವಿಸರ್ಜನೆ ಉಪಯೋಗಿಸಿದ ನಂತರ ಮೂಲ ಸೌಕರ್ಯವಾದ ನೀರು ಹಾಗೂ ಸರಿಯಾದ ರೀತಿಯಲ್ಲಿ ಕೊಠಡಿಗಳಿಗೆ ಬಾಗಿಲುಗಳಿಲ್ಲದೆ ಶೌಚಾಲಯದ ಒಳಚರಂಡಿ ಮುಚ್ಚಿರುವ ಕಾರಣ ಗಬ್ಬು ನಾರುತ್ತಿರುವ ಪ್ರದೇಶವಾಗಿದೆ. ಇದನ್ನರಿತ ಸಾರ್ವಜನಿಕ ವಲಯದಲ್ಲಿ ಮಾಧ್ಯಮಕ್ಕೆ ತಿಳಿಸಿದ ನಂತರ ಪಟ್ಟಣ ಪಂಚಾಯಿತಿಯ ಪ್ರಭಾರಿ ಮುಖ್ಯಾಧಿಕಾರಿಗಳಾದ ಎ ನಸ್ರುಲ್ಲಾ ಅವರು ಸಾರ್ವಜನಿಕರ ಮನವಿಯನ್ನು ತಿಳಿದ ತಕ್ಷಣ ಇಲಾಖೆಯ ಮೇಸ್ತ್ರಿ ಪರಶುರಾಮ್ ಹಾಗೂ ಸಿಬ್ಬಂದಿಯಿಂದ ಶೌಚಾಲಯವನ್ನು ಸಂಪೂರ್ಣವಾಗಿ ನೀರಿನಿಂದ ಸ್ವಚ್ಛಗೊಳಿಸಿದ ನಂತರ ಸಾರ್ವಜನಿಕರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗೆ ವೀರೇಶ್ ಹಾಗೂ ಮಂಜುಳಾರವರು ಅಭಿನಂದನೆ ತಿಳಿಸಿದರು. ಹಾಗೆ ಇಂತಹ ಅಧಿಕಾರಿಗಳು ಊರಿನಲ್ಲಿ ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸುವುದರಿಂದ ಯಾವುದೇ ಜನರಿಗೆ ರೋಗ ರುಜಿನಗಳಿಗೆ ತುತ್ತಾಗದೆ ಪಟ್ಟಣವೂ ಸಹ ಸ್ವಚ್ಛವಾಗಿರುತ್ತದೆ ಎಂದು ಸಾರ್ವಜನಿಕರು ತಿಳಿಸಿದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ಯಜಮಾನ್ರೆ, ನಿಮ್ಮ ಹೆಸರೇನು? ವೀರೇಶ್ ಅವರೇ, ಇಲ್ಲಿ ಶೌಚಾಲಯ ಇತ್ತಲ್ಲ ಬಸವೇಶ್ವರ ದೇವಸ್ಥಾನದ ಪಕ್ಕ, ನಿನ್ನೆ ದಿನ ಶೌಚಾಲಯ ಸುಮಾರು ವರ್ಷಗಳಿಂದ ಹಂಗೆ ನೆನೆಗುಂದಿಗೆ ಬಿದ್ದಿದೆ, ಅದು ಕ್ಲೀನ್ ಆಗಿಲ್ಲ ಅಂತಂದರು. ಈಗ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಏನು ಕೆಲಸ ಮಾಡಿದರು? ಇವಾಗ ವಾರ ಮಾಡಿದ್ದಾರೆ. ಈ ರೀತಿ ವಾರ ಮಾಡಿದ್ರೆ ಚೆನ್ನಾಗಿರ್ತೈತಿ. ಇಲ್ಲಿ ಇರೋಂಥ ವಾಸ್ತವಿಕರಿಗೆ ಎಲ್ಲರಿಗೆ ಚೆನ್ನಾಗಿರ್ತೈತಿ. ಅದು 6 ತಿಂಗಳಿಗೆ ವರ್ಷಕ್ಕೆ ಒಂದಟ್ಟು ಮಾಡಿದ್ರೆ ಇಲ್ಲಿ ಇರೋಕ್ಕಾಗಲ್ಲ, ವಾಸ ಮಾಡೋಕ್ಕಾಗಲ್ಲ. ಅಂದರೆ ಕ್ಲೀನ್ ಮಾಡ್ತಾ ಇರಲಿ, ಕ್ಲೀನ್ ಮಾಡ್ಕೊಂತ ಇರ್ಬೇಕು ವಾರಕ್ಕೆ ಒಂದಟ್ಟು. ಈಗ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಆದ್ರೂ ಬೈಲಾಗಪ್ಪ ಅಂತಾರೆ ವಾರಕ್ಕೆ ಒಂದಟ್ಟು ಅದನ್ನ ಬಂದು ಅವರು ಮುನ್ಸಿಪಾಲ್ಟಿಯವರು ಅದ್ರದ್ದು ಏನು ಅಂಬೋದು ಒಂದು ಸ್ವಲ್ಪ ಕೆಲಸದ ಬಗ್ಗೆ ನೀರಿನ ವ್ಯವಸ್ಥೆ ಆದ್ರೆ ವಾಹನ ಒಂದು ಸ್ವಲ್ಪ ವಾಹನ ಮಾಡಿಕೊಟ್ಟು ಹೋಗ್ಬಿಟ್ರೆ ಇಲ್ಲಿ ಯಾರಿಗೆ ತೊಂದರೆ ಆಗಲ್ಲ. ಮತ್ತೆ 15 ದಿನ 6 ತಿಂಗಳು ಅಂದ್ರೆ ಮತ್ತೆ ವಾಸ ಮಾಡೋರಿಗೆ ಬಹಳ ತೊಂದರೆ ಆಗುತ್ತೆ. ಯಾವ್ದು ನಿಮ್ಮ ಮನೆ? ಇದೇ ಮನೆ, ಇದೇ ಶೌಚಾಲಯ. ಇದೇ ಶೌಚಾಲಯ. ಏನಮ್ಮ ನಿಮ್ಮ ಹೆಸರಮ್ಮ? ನಿಮ್ಮ ಹೆಸರೇನಮ್ಮ? ಮಂಜಮ್ಮ. ಹೇಳಮ್ಮ. ಹುಡುಗರು ಇರೋ ಓಣಿ ಇರುತ್ತೆ, ಹಂಗಾಗಿ ವಾರ 15 ದಿವಸಕ್ಕೆ ಕ್ಲೀನ್ ಮಾಡ್ಕೊಂತಿದ್ರ. ಏನು ಶೌಚಾಲಯ ಎಲ್ಲೈತೆ ಅದು? ಶೌಚಾಲಯ ಯಾವುದು? ಅದು ಹೌದನ? ಕ್ಲೀನ್ ಮಾಡ್ಕೊಂತಿದ್ರ ಹುಡುಗರು ಆಡೋ ಓಣಿ ಸ್ಮೆಲ್ ಬರ್ತೈತಿ. ಈಗ ಎಲ್ಲ ಕ್ಲೀನ್ ಆಯ್ತಾ? ಏನು ನೀರು ಗೀರು ಎಲ್ಲ ತಗೊಂಡ್ಬಂದು ನೀರು ತೊಳೆದು ಕ್ಲೀನ್ ಮಾಡ್ಯಾರ. ಇವಾಗ ವಾರ 15 ದಿವಸಕ್ಕೆ ಇವತ್ತು ಮಾಡ್ಯಾರ್ರಿ. ಈಗ ವಾರ 15 ದಿವಸ ಕ್ಲೀನ್ ಮಾಡ್ಕೊಂತಿದ್ರ ಚೆನ್ನಾಗಿರ್ತದೆ. ವಾಸಿಕರಿಗೆ ತೊಂದರೆ ಇರಲ್ಲ. ಏನು ವಾಸನೆಗೆ ಎಷ್ಟು ಏನಿರಲ್ಲ. 6 ತಿಂಗಳಾದ್ರೆ ವಾಸ ಮಾಡೋದು ಭಾಳ ಕಷ್ಟ. ಅದನ್ನ ಸ್ವಲ್ಪ ಮುನ್ಸಿಪಾಲ್ಟಿ ಗಮನ ಕೊಟ್ಟು ಸ್ವಲ್ಪ ಕೆಲಸ ಗಮನ ಕೊಟ್ಟು ಮಾಡ್ಕೊಂತ ಇರ್ಬೇಕು ತಿಂಗಳಿಗೆ ಒಮ್ಮೆ. ಈಗ ಇದನ್ನ ಕ್ಲೀನ್ ಮಾಡಿರೋ ಅಧಿಕಾರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ? ಈ ರೀತಿ ಮಾಡಿಸಿದ್ರೆ ಚೆನ್ನಾಗಿ ಕೆಲಸಗಾರ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರ ಅಂತಂದು ಹೇಳ್ತೀವಿ ನಾವು. ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಹಿಂದಿನ ರೀತಿ ಮಾಡ್ಕೊಂತ ಹೋದ್ರೆ ಮತ್ತೆ ಮನುಷ್ಯನಿಗೆ ಬೇಜಾರ ಆಗುತ್ತೆ. ಎಲ್ಲರಿಗೂ ರೋಗ ರುಜಿನಗಳು ವಾಸ ಮಾಡೋಕ್ಕಾಗಲ್ಲ. ಮಳೆ ಬಂದ್ರೆ ಇಲ್ಲಿ ವಾಸನೆ ತಡ್ಕೊಳಕ್ಕಾಗಲ್ಲ. ಇಲ್ಲಿ ಮಕ್ಕಳು ಬರೀರೋ ಓಣಿ ಜಾಸ್ತಿ ರೀ, ಇಲ್ಲಿ ಭಾಳ ಹುಡುಗರು ಅದಾವ. ಹಂಗಾಗಿ ಯಾವ ಓಣಿ ಅಂತಾರಮ್ಮ ಇದನ್ನ? ಈ ಪ್ಯಾಟಿ ಬಸವಣ್ಣ ದೇವಸ್ಥಾನ, ಪ್ಯಾಟಿ ಬಸವಣ್ಣ ಪ್ಯಾಟಿ ಅಂತಾರೆ.